ಎಲ್ರಿಗೂ ನನ್ನ ನಮಸ್ಕಾರಗಳು. ವಿಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಶುಕ್ರವಾರ ರೀ, ಮತ್ತು ನಮ್ಮನೆ ಮುಂದೆ ನೋಡ್ಲಿಕ್ಕತ್ತಿದ್ದು ಇವತ್ತಿನ ಶುಕ್ರವಾರದ ರಂಗೋಲಿ. ಮತ್ತು ಇವತ್ತು ಟೈಮು ಒಂಚೂರು ನಾನು ಲೇಟಾಗಿಯೇ ಎದ್ದೀನಿ ರೀ. ಯಾಕಂದ್ರೆ ನಿನ್ನೆ ರಾತ್ರಿ ಬಹಳ ಜ್ವರ ಬಂದಿದ್ದು ರೀ ನನಗೆ. 2 ದಿವಸ ನಿನ್ನೆನೇ ಹೇಳಿದ್ದೆ ನಾನು ನಿಮಗೆ ಆರಾಮಿಲ್ಲ ನನಗಂತೇಳಿ ಲೈವ್ ಜಾಯ್ನ್ ಆದಾಗೆ. ಅದಕ್ಕೇನದ ಇವತ್ತು ಭಾಳ ಲಘು ಏನು ಹೇಳಲಿಕ್ಕೆ ಹೋಗಲಿಲ್ಲ. 5 ಗಂಟೆಗೆ ಎದ್ದೀನಿ ರೀ. 5 ಗಂಟೆಗೆ ಎದ್ದು ಮನೆ ಒಳಗಿನ ಕಸ ಎಲ್ಲ ಮಾಡಿಕೊಂಡು ಹೊರಗೆ ರಂಗೋಲಿ ಹಾಕಬೇಕಾದ್ರೆ ಕರೆಕ್ಟ್ 6 ಗಂಟೆ ಆಗ್ಯದ ನೋಡ್ರಿ. ಈಗ ಇವತ್ತೇನು ವಾಕಿಂಗ್ ಎಲ್ಲ ಹೋಗಲಿಲ್ಲ ರೀ. ಸಿಂಪಲ್ ಆದ ರಂಗೋಲಿ ಆದ ಕೂಡಲೇ ಲಕ್ಷ್ಮೀ ಪೂಜಾ. ನಮ್ಮ ಮನೆಯವರು ತಮ್ಮ ಕೆಲಸ ಏನದು ಸಂಧ್ಯಾ ವಂದನಾ ಪೂಜಾ ಅವ್ರದವ್ರು ಮಾಡ್ತಾರೆ ರೀ. ನಮ್ಮದು ಶುಕ್ರವಾರ ದಿವಸ ಲಕ್ಷ್ಮೀ ಪೂಜಾ, ಲಕ್ಷ್ಮೀನಾರಾಯಣನ ಪೂಜಾ ಮತ್ತು ಒಂದಿಷ್ಟು ರಂಗೋಲಿಗಳನ್ನು ದಿನನಿತ್ಯ ಹಾಕ್ಲಿಕ್ಕತ್ತೀನಿ. ಅದರಿಂದ ಮನಸ್ಸಿಗೂ ಶಾಂತಿ ಅದ, ಏನೋ ಖುಷಿ ಇದ್ದೀವಿ. ಹೀಗಾಗಿ ನೀವು ಕೂಡ ಹಾಕ್ರಿ ಅಂತೇಳಿ ನಿಮ್ಗೆಲ್ರಿಗೂ ನಾನು ಸಜೆಸ್ಟ್ ಮಾಡೀನಿ ರೀ. ಮತ್ತು ಎಷ್ಟು ಮಂದಿ ಸ್ಟಾರ್ಟ್ ಮಾಡಿರಿ, ಎಷ್ಟು ಮಂದಿ ಬಿಟ್ರಿ ಗೊತ್ತಿಲ್ಲ. ಇನ್ನೂ ಒಂದಿಷ್ಟು ಅದ ರಂಗೋಲಿ ಮತ್ತು ಒಂದಿಷ್ಟು ಸ್ತೋತ್ರಗಳನ್ನು ಹೇಳಬೇಕು. ಮುಂದಿನ ವಿಡಿಯೋಸ್ದಲ್ಲಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ರೀ. ಮತ್ತು ಇವತ್ತಿನ ರಂಗೋಲಿ ಹ್ಯಾಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಆದರೂ ಕೂಡ ನೀವು ಎಲ್ಲರೂ ನನಗೆ ಕಮೆಂಟ್ ಮಾಡಿರಿ ಅಂತ ನಾ ಹೇಳಬೇಕಾಗೇ ಇಲ್ಲ. ನೀವೆಲ್ಲರೂ ನಿಮಗೆ ಅನಿಸಿದ್ದನ್ನು ಹೇಳ್ತೀರಿ, ನನಗದು ಬಹಳ ಖುಷಿ ಆಗ್ತದೆ. ಮತ್ತು ಇನ್ನೊಂದು ರೀ, ನಿನ್ನೆ ವಿಡಿಯೋದಾಗ ನಿಮ್ಮ ಎಲ್ಲರ ಕ್ಲಾಸ್ ವರ್ಕು ಹೋಮ್ವರ್ಕು ಕರೆಕ್ಟ್ ಮಾಡಿರಿ. ಬಟ್ ನನ್ನ ಕಡೆನೇ ಮಿಸ್ ಆಗ್ಯದ. ಸಾರಿ ಹೇಳ್ತೀನಿ, ಯಾಕಂದ್ರೆ ನನ್ನ ಕ್ಲಾಸ್ ವರ್ಕೇ ಆಗಿಲ್ಲ ರೀ. ನಾನು ಯಾರಿಗೂ ರಿಪ್ಲೈ ಮಾಡಿಲ್ಲ. ನಿನ್ನೆ ಭಾಳ ಬ್ಯುಸಿ ಇದ್ದೆ ಮತ್ತು ಒಂಚೂರು ಆರಾಮೂ ಇರಲಿಲ್ಲ. ಅದಕ್ಕೆ ಇವತ್ತು ಎನಿ ಕಂಡೀಷನ್ ನನ್ನ ಕ್ಲಾಸ್ ವರ್ಕ್ ವಿತ್ ಮೈ ಹೋಮ್ ವರ್ಕ್ ಎರಡೂ ನಾನು ಪ್ರಾಪರಾಗಿ ಕಂಪ್ಲೀಟಾಗಿ ಮುಗಿಸ್ತೀನಿ ರೀ. ಮತ್ತು ಇನ್ನೊಂದು ರೀ, ಮತ್ತು ಶುಕ್ರವಾರಕ್ಕೊಮ್ಮೆ ನಾನು ಲೇಟಾಗಿ ಎದ್ದು ಪೂಜೆ ಮಾಡಿದ್ದು ಭಾಳ ರೇರ್ ಅಂದರೆ ನಂಗೆ ನೆನಪು ಇಲ್ಲ, ಅಂದ್ರೆ ಮಾಡೇ ಇಲ್ಲ ಅಂತ ಅರ್ಥ ಅಲ್ಲ. ಈಗ ಇವತ್ತೊಂದು ಸ್ವಲ್ಪ ಲೇಟ್ ಆಗ್ತದೆ. ಹಂಗೆ ಬಹಳ ರೇರ್ ಶುಕ್ರವಾರ ಅಂದ್ರಿ, ಹುಣ್ಣಿಮೆ, ಅಮಾವಾಸ್ಯೆ, ಉಳಿದ ದಿವ್ಸನಾಗ ಸೂಟಿ ಇದ್ದಾಗ ಸಂಡೇ ಅಂತೂ ನಾವು ಒಂಚೂರು ಲೇಟಾಗೇ ಮಾಡ್ತೀವಿ. ಯಾಕಂದ್ರೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಇರ್ತದೆ. ಹೀಗಾಗಿ ಅವತ್ತೇನದ ರಂಗೋಲಿ ಎಲ್ಲ ಒಂಚೂರು ಲೇಟ್ ಆಗ್ತಿರ್ತದೆ. ಲೇಟ್ ಅಂದರೂ 7 ಒಳಗ್ರೆ, ಮತ್ತು ಅದ್ರ ಮೇಲೆ ನಮ್ಮ ಮನೆಗೆ ಹೋಗಂಗಿಲ್ಲ. ಆದ್ರೆ ನಮ್ಗೆ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಏನದಲ್ರಿ 4 ಗಂಟೆಗೆ ಎದ್ದ ರೂಢಿಯಲ್ರಿ. ಹೀಗಾಗಿ ನಮ್ಗೆ ಒಂಚೂರು ಲೇಟ್ ಆತಂದ್ರೆ ಏನೋ ಮನಸ್ಸಿಗೆ ಎಷ್ಟು ಲೇಜಿ ಆಗಿಬಿಟ್ಟಿನಿ ನಾನು, ಹಿಂಗೆ ಫೀಲ್ ಆಗ್ತದ್ರಿ ನಮ್ಗೆ. ಇವತ್ತಂತೂ ನನಗೆ ಹಂಗೆ ಅನ್ಸದ. ಅದಕ್ಕೆ ಮತ್ತು ನನ್ನ ಮಗಳಿಗೆ ಅಂದೆ, ನೆಕ್ಸ್ಟ್ ವೀಕ್ ಲಘೂನೇ ಪೂಜೆ ಎಲ್ಲ ಮಾಡ್ಬೇಕವ, ಹಿಂಗೆ ಲೇಟ್ ಆಗಬಾರ್ದು ಅಂಥೇಳಿ ಏನೋ ಸಮಾಧಾನ ಮಾಡ್ಕೊಳ್ಳೋದ್ರಿ. ಆದ್ರೆ ಒಮ್ಮೊಮ್ಮೆ ಆಗ್ತದೆ. ಮತ್ತು ಆರಾಮದು ಇರ್ಲಾರ್ದಾಗ ಏನು ಮಾಡೋದು ಅಂತ ಅದನ್ನೂ ಸತ್ಯಕ್ಕೆ ನಾವು ಅಂದ್ಕೊಂಡು ಸಮಾಧಾನ ಮಾಡ್ಕೊಳ್ಳೋದ್ರಿ. ಈಗೇನದ ರೀ, ಇಷ್ಟು ರಂಗೋಲಿ ಅದು ಮುಗೀತಂದ್ರೆ ಮತ್ತು ಸ್ನಾನ ಮತ್ತು ಅಡಿಗೆ ಏನು ಮಾಡೀನಿ ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆದ ಅಡಿಗೆ, ಅದನ್ನು ತೋರಿಸ್ತೀನಿ ರೀ. ಮತ್ತು ನಾನು ಫಾಸ್ಟಾಗಿ ಆಗಲಿ ಅಂತ ಹೇಳಿ ಕೆಲವೊಂದಿಷ್ಟು ಟ್ರಿಕ್ಸ್ ನೀವು ಅವನ್ನೇ ಯೂಸ್ ಮಾಡ್ತಿರ್ಬೋದು. ಮತ್ತು ಈಗ ಸ್ನಾನ ಆಯ್ತು ರೀ. ಇನ್ನೇನದ, ನಾನು ಬರ್ಶಿನ ಕಟ್ಟಿ ಎಲ್ಲ ಮೊದಲೇ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಮತ್ತು ರಾತ್ರಿನೂ ಕ್ಲೀನ್ ಇರ್ತದೆ. ಆದರೂ ಕೂಡ ಮುಂಜಾನೆ ಒಂದು ಸರಿ ನಾನು ಒದ್ದಿ ಅರ್ಬಿಲೆ ಒರೆಸಿ ರಂಗೋಲಿ ಹಾಕಿನೇ ಅಡುಗೆ ಸ್ಟಾರ್ಟ್ ಮಾಡೋದ್ರಿ. ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಈಗ ಒಂದಿಷ್ಟು ಕಣಕನಾದಿ ಇಟ್ಕೋತೀನಿ. ಗೋಧಿ ಹಿಟ್ಟು ರೀ. ಮೊನ್ನೆ ಯಾರೋ ಇದು ಮೈದಾ ಹಿಟ್ಟೇನ್ರಿ ಅಂತ ಕೇಳಿದ್ರಿ ಹೋಳಿಗೆಗೆ. ನಾ ಮೈದಾ ಹಿಟ್ಟು ಒಟ್ಟ ಯೂಸ್ ಮಾಡಂಗಿಲ್ಲ ರೀ. ಮತ್ತು ಒಬ್ಬೊಬ್ರು ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡೂ ಮಿಕ್ಸ್ ಮಾಡ್ಕೋತೀರಿ. ಮೈದಾ ಯಾವುದೇ ಕಾರಣಕ್ಕೂ ಮೈದಾ, ಸಕ್ರೆ, ಅಕ್ಕಿ, ಉಪ್ಪು ಇವೆಲ್ಲ ಒಂಚೂರು ಲಿಮಿಟ್ ಮೇಲೆ ಇರಲಿ ರೀ. ಉಪ್ಪು ಲಿಮಿಟ್ ಮೇಲೆ ಇರಲಿ, ಅಕ್ಕಿನೂ ಸ್ವಲ್ಪ ಲಿಮಿಟ್ ಮೇಲೆ ಇರಲಿ. ಸಕ್ರೆ ಮತ್ತು ಮೈದಾ ಅಂತೂ ಮನೆ ಒಳಗೆ ತರ್ಲಿಕ್ಕೆ ಹೋಗ್ಬೇಡ್ರಿ ನನ್ನ ಪ್ರಕಾರ. ಮತ್ತು ಇಷ್ಟು ಇವತ್ತಿನ ಪೂಜಾ ನೋಡ್ರಿ. ರಂಗೋಲಿ ಸಿಂಪಲ್ ಆದ ಪೂಜಾ ಲಕ್ಷ್ಮೀದು. ನಿನ್ನೆನೆ ಸತ್ಯನಾರಾಯಣ ಆಗಿತ್ರಿ. ಮತ್ತು ಇವತ್ತು ರಂಗೋಲಿ ಹಾಕಿ ಎಲ್ಲ ಪೂಜಾ, ಇಷ್ಟ ಆರತಿ ಇಷ್ಟೆಲ್ಲ ಆಯಿತು ಅಂದ್ರೆ ಅಲ್ಲಿ ಮೊದಲೇ ನಾನು ಕಣಕನಾದಿ ಇಟ್ಕೊಂಡಿದ್ದೆ ರೀ. ಇಷ್ಟು ಪೂಜೆ ಗೀಜೆ ಆಗೋ ತನಕ ಏನಿಲ್ಲ ಅಂದ್ರೂ ಒಂದು 35 ಮಿನಿಟ್ಸ್ ಆಗ್ತದೆ ರೀ ನಮ್ಮದು. ಅಲ್ಲಿವರೆಗೂ ಕಣಕನಾದಿರ್ತದೆ. ಮತ್ತು ತೊಗರಿಬೇಳೆ, ಹೆಸರು ಬೇಳೆ ಎರಡೂ ಕೂಡ ಕುದಿಲಿಕ್ಕೆ ಇಟ್ಟಿದ್ದೀರಿ. ಅವು ಎರಡೂ ಕುದ್ಬಿಟ್ಟಿರ್ತಾವೆ. ಎಲ್ರಿಗೂ ನನ್ನ ನಮಸ್ಕಾರಗಳು. ಇವತ್ತೇನು ಸ್ಪೆಷಲ್ ಮಾಡ್ಲಿಕ್ಕೆ ಅಂತೀರಿ? ಬಹಳ ಈಸಿ ಮತ್ತು ಟೇಸ್ಟಿ ಆ್ಯಂಡ್ ಹೆಲ್ದಿ ಎರಡೂ ಇದ್ದಿದ್ರಿ. ಇದಕ್ಕೆ ಆ್ಯಕ್ಚುಲಿ ಮೆಂತ್ಯ ಪಲ್ಯ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತದೆ. ನೀವು ಯಾವುದೋ ಪಲ್ಯ ಯೂಸ್ ಮಾಡ್ಬೋದ್ರಿ.
ನಮಗೆ ಈಗ ಮುಂಜಾನೆ ಫ್ರೆಶ್ ಆಗಿ ಸಿಕ್ಕಿದ್ದು ಅಂತಂದ್ರೆ ಪಾಲಕ್ ಪಲ್ಯ ಸಿಕ್ಕದ್ರಿ, ಮತ್ತು ಸೌತಿಕಾಯಿ, ಮೆಣಸಿನ್ಕಾಯಿ, ಟೊಮೆಟೊ, ಡೊಣ್ ಮೆಣಸಿನ್ಕಾಯಿ ಇಷ್ಟು ಹೆಚ್ಚಿ ಇಟ್ಕೊಂಡೀನಿ. ಇನ್ನೂ ಬೇಕಂದ್ರೆ ಮತ್ತೆ ಯಾವ ಪಲ್ಯ ಇದ್ರೆ ಕಾಳು ಇದ್ರೆ ಎಲ್ಲ ಹಾಕ್ಬೋದ್ರಿ. ಮತ್ತೆ ಇಲ್ಲೇನದ ಸ್ವಲ್ಪ ಹೆಸರು ಬೇಳೆ ಮತ್ತು ಸ್ವಲ್ಪ ತೊಗರಿ ಬೇಳೆ ಎರಡು ಮಿಕ್ಸ್ ಮಾಡಿ ಕುದಿಸಿ ಇಟ್ಕೊಂಡಿನ್ರಿ. ಕುದ್ದದ್ರಿ ತೊಗರಿಬೇಳೆ ಹೆಸರು ಬೇಳೆ ಅವು ಎರಡು ಕುದ್ದಾವ್ರಿ. ಈಗೇನದ ಮಸ್ತ್ ರುಚಿ ರುಚಿಯಾದ ಹುಳಿ ಮಾಡ್ತೀನಿ. ಹುಳಿ ಮಾಡಿ ಮುಂದೆ ಏನ್ ಮಾಡ್ತೀನಿ ನೋಡಾಕಂತ್ರಿ, ಬರ್ರಿ. ಈಗ ನೋಡ್ರಿ ಫಾಸ್ಟ್ ಆಗಿ ಒಂಚೂರು ಪಲ್ಯ ಆರಿಸ್ಕೋಬೇಕಲ್ಲ. ನನ್ನ ಮೆಥಡ್ ಅಂತೂ ಹಿಂಗದ ಗುರ್ತದ ನೋಡ್ರಿ. ಫಸ್ಟ್ ಎಲ್ಲಾದ್ರು ಮಣ್ಣಿದ್ದು ತಕೊಂಡ್ಬಿಟ್ಟೆ. ಈಗೇನದ ಎಳೆ ಎಳೆಯಾಗಿ ನೋಡ್ತೀನಿ. ಈಗ ನೋಡ್ರಿ ಹಿಂಗ ಇದ್ದದ್ದು ತೆಗಿತೀನಿ. ಕರಿಕಿ ಆಕ್ಚುಲಿ ಇದು ಕರಿಕಿ ಹಾಕಿದ್ರೆ ನಡೀತದ, ಚಲೋನೇ ರೀ ಇದು ಆರೋಗ್ಯಕ್ಕೆ. ಖರೆ ಯಾರು ತಿನ್ಬೇಕಲ್ಲ ಅಂಥೇಳಿ ತೆಗಿಯೋದು, ತಿನ್ನಿಲ್ಲ ಅಂದ್ರೆ ಯಾರು ಅಂಥೇಳಿ. ಖರೆ ಹಾಕಿದ್ರೆ ಅದೇನು ಗೊತ್ತಾಗಂಗಿಲ್ಲ. ಇಷ್ಟು ಸ್ವಚ್ಛ ಮಾಡ್ಕೊಂಡಿರಿ. ಈಗೇನದ ಇದನ್ನ ತೊಳಿತೀನಿ ರೀ. ಇಲ್ಲ ಇನ್ನೊಂದ್ರಿ, ಪಲ್ಯ ತೊಳಿದು ಇಷ್ಟಾಗಿ ತೋರಿಸ್ತೀನಿ ಅಂತ ಅಂತಿರ್ಬೇಕು ನಿಮ್ಗೆ. ಫಸ್ಟ್ ಪ್ರಿಫರೆನ್ಸ್ ಪಲ್ಯ ತೊಳಿಯೋದಕ್ಕೆ ಕೊಡ್ರಿ. ಯಾಕಂದ್ರೆ ನಾವ್ರಿ ತೊಪ್ಪಲ್ ಪಲ್ಯ ತರ್ತೀವಿ ರೊಕ್ಕ ಕೊಟ್ಟು, ಎಲ್ಲಾ ಹಾಕಿ ರುಚಿಯಾಗಿ ಪಲ್ಯ ಮಾಡ್ತೀವಿ. ಬಟ್ ಮೊದಲು ಹೆಂಗಿತ್ತು ಗೊತ್ತೇನ್ರಿ, ಗೊಬ್ಬರ ಎಲ್ಲ ಅದ್ರೊಳಗೆ ಯಾವ್ದೇ ಕೆಮಿಕಲ್ ಅಂತ ಇರ್ತಿದ್ದಿಲ್ಲ. ಹಿಂಗಾಗಿ ಹೊಲದೊಳಗಿನ ಮಣ್ಣು ನಮ್ ಹೊಟ್ಟ್ಯಾಗ ಹೋದ್ರು ಕ್ಯಾಲ್ಸಿಯಂ ಆಗಿ ಪರಿವರ್ತನೆ ಆಗ್ತಿತ್ರಿ. ನಮಗ ಎಲ್ಲಾ ರೀತಿಯಿಂದ ಅದು ಚಲೋ ಇತ್ತು. ಅವಾಗ ತೊಳಿಲಾರ್ದೆ ಮಾಡಿದ್ರು ನಡೀತಿತ್ತು. ಬಟ್ ಈಗ ಹಂಗಲ್ಲ, ಕೆಮಿಕಲ್ ಹಾಕಿ ಎಲ್ಲಾ ಬೆಳೆ ಬೆಳಿತಾರ. ಅದಕ್ಕೆ ಆ ಯಾವುದೇ ಮಣ್ಣಿನ ಅಂಶ ಆಗ್ಲಿ ಕೆಮಿಕಲ್ ಅಂಶ ಆಗ್ಲಿ ಉಳಿಲಾರ್ದಂಗ ಮಾಡ್ಬೇಕು. ಇದು ಪಲ್ಯನೇ. ಆದ್ರೆ ಬೇಯಿಸೋದಿನ ಒಂಚೂರು ನೀವು ಕಮ್ಮಿ ಬೇಯಿಸ್ರಿ, ಚಲೋ. ಆದ್ರೆ ತೊಳೆಯೋದು ಮಾತ್ರ 2-3 ಸರಿ ತೊಳೆದ್ರು ಚಿಂತಿಲ್ಲ. ಆದ್ರೆ ಇದ್ರೊಳಗೆ ನೀವು ಒಬ್ಬೊಬ್ರು 4-4 ಸರಿ ತೊಳೆಯೋರಿದ್ದೀರಿ. ಆದ್ರೆ ನಾವು ಮಾತ್ರ 2-3 ಸರಿ ನೀರು ಬಿಟ್ಟು ಸ್ವಚ್ಛಾಗಿ ತೊಳಿತೀನಿ. ಪಾಲಕ್ ಟೊಮೆಟೊ ಹಾಕೋದು. ನಮ್ಮ ನರ್ಸರಿ ಅಂತಿದೆ ಟೊಮೆಟೊ ಹೊಡೆದು. ಪಾಲಕ್ ಆಯ್ತ್ರಿ, ದೊಣ್ಣ ಮೆಣಸಿನ್ಕಾಯಿ ಆಯ್ತು, ಸೌತಿಕಾಯಿ ಆಯ್ತು, ಒಂದು 4 ಹಸಿಮೆಣಸಿನ್ಕಾಯಿ. ಬಟ್ ಟೊಮೆಟೊ ಹಣ್ಣು ನಾನು ಯಾಕೆ ಹೆಚ್ಚಿಟ್ಕೊಂಡೆ ಅಂದ್ರೆ, ನಮ್ಮ ಮನೆಯವರಿಗೆ ಮೆಂತೆ ಪಲ್ಯ ತಗೊಂಬ ಅಂತ ಹೇಳಿ ನಾ ಇದು ಹೆಚ್ಚಿಟ್ಕೊಂಡೇರಿ. ಅವರು ಪಾಲಕ್ ತಂದಾರ. ಪಾಲಕ್ ಮತ್ತು ಟೊಮೆಟೊ ಹಣ್ಣು ಎರಡು ಮಿಕ್ಸ್ ಮಾಡಬಾರ್ದು. ಈಗ ನಾವು ಅಂತೀವಲ್ರಿ, ಹೊಟ್ಟೆ ಒಳಗೆ ಹಳ್ಳಾಗ್ಯಾವ, ಕಿಡ್ನಿ ಒಳಗೆ ಹಳ್ಳಾಗ್ಯಾವ, ಇದಕ್ಕೆ ರೀ ಅದು. ಅದಕ್ಕೆ ಇದು ಟೊಮೆಟೊ ಹಾಕ್ಲಿಕ್ಕೆ ಹೋಗಿದ್ರಿ. ಇದ್ರ ಮೇಲೆ ಒಂಚೂರು ಉಪ್ಪು ಕುದಿಸ್ಕೊಂಡು ತಿನ್ಬಿಡ್ತೀವಿ. ಅದಕ್ಕೆ ಟೊಮೆಟೊ ಒಂದು ಹಾಕಿಲ್ರಿ. ಇದ್ರ ಬದಲಾಗಿ ನಾನು ಹುಣಸೆ ಹಣ್ಣು ಹಾಕ್ತೀನಿ. ಎಷ್ಟು ಫಾಸ್ಟ್ ಅಮ್ಮ.
ಅಷ್ಟು ಉಪ್ಪು ಬೆಲ್ಲ. ಇದು ಹುಣಸೆಹಣ್ಣು ಅನ್ಕ ನೆನಿಲ್ರಿ, ಇದು ಕುದಿ ಹಿಡಿತದ್ಲ ಅವಾಗ ಹಾಕ್ತೀನಿ. ಇದಕ್ಕೆ ಕುದಿ ಹಿಡ್ದದ್ರಿ, ಫ್ಲೇವರ್ ಅಂತೂ ಮಸ್ತ್ ಬರ್ಲಿಕ್ಕತ್ತದ ಅಗ್ದಿ. ಅದ್ರಾಗ ಮನಿ ಮಸಾಲೆ ಹಾಕಿದ್ರಂತೂ ಏನ್ ಕೇಳ್ತ್ರಿ, ಅಷ್ಟು ರುಚಿ. ಇನ್ನೊಂದು ಚೂರು ಕುದಿತಂದ್ರ ಒಂಚೂರು ಹಾಕ್ತೀನಿ. ಈಗ ಹಾಕ್ಬಿಡ್ತೀನಿ. ಈಗ ಕುದಿ ಹಿಡ್ದದ. ಸ್ವಲ್ಪ ಇದಕ್ಕೆ ಈಗಿನ ಹುಡುಗರು ಅಂತಾರಲ್ರಿ ಪಾಸ್ತಾ, ಆದ್ರೆ ಅವರು ಮೈದಾ ಹಿಟ್ಟಿನ ಪಾಸ್ತಾ ತಿಂತಾರ. ನಾವು ನಮ್ಮ ಮನ್ಯಾಗ ಗೋಧಿ ಹಿಟ್ಟಿನ ಹೆಲ್ದಿ ಪಾಸ್ತಾ ತಿನ್ನೋದ್ರಿ. ಆದ್ರೆ ಇದಕ್ಕೆ ನಾವೇನಂತೀವಿ, ಹುಳಿ ಒಳಗಿನ ಕಡುಬು. ಬಟ್ ಇದು ಈಗಿನ ಟ್ರೆಂಡಿ ಅಂದ್ರ ಪಾಸ್ತಾ. ಗೊತ್ತಾಯ್ತಾ ನಿಮಗೆ? ಟ್ರೆಂಡಿ ಪಾಸ್ತಾ ಇದು, ಹೆಲ್ದಿ ಅಂಡ್ ಟೇಸ್ಟಿ. ಒಂದು ಏನು ಪ್ಲೇಟ್ ಹಾಕೊಡ್ತೀನಿ, ಟೇಸ್ಟ್ ನೋಡ್ರಿ, ಹೇಳ್ರಿ ಹ್ಯಾಂಗಾಗಿತ್ತು ಅಂತ ಹೇಳಿ. ಆಮೇಲೆ ಹಾಕಿದ್ರೆ ತುಪ್ಪ ಹಾಕಿಲ್ಲ, ಒಂದು ಇನ್ನೊಂದು ಮಾಡ್ತೀನಿ. ಹುಳಿ ಕುಡಿತಾ ಇದೆ. ಇದು ಹುಳಿನೇ. ಅದೇ ಇದ್ರೊಳಗೆ ಹಾಕಿದ್ವಿ, ಹಾಕಿ ಒಳಗೆ ಮಿಕ್ಸ್ ಮಾಡಿ.
ಹೆಂಗಿದ್ರಿ? ಹಾ, ಮಸ್ತ್ ಆಗಿದೆ. ಮ್ಯಾಲೆ ತುಪ್ಪ ಬೇರೆ ಫ್ರೆಶ್ ತುಪ್ಪ ಅದ. ಪಾಸ್ತಾ ಇದು ನನ್ನ ಫೇವ್ರೇಟ್. ಈಗ ಇಷ್ಟ ಆಗ್ತದೆ ಚಂದ. ಬೇರೆ ಶೇಪ್ ಮಕ್ಕಳಿಗೆ ಯಾವ ಶೇಪ್ ಇಷ್ಟ ಆಗ್ತದೆ ಅದು ಮಾಡೋದು. ನೀವೆಲ್ಲ ಮಾಡ್ತಿರ್ಬೋದು ಅನ್ನಿಸ್ತದೆ. ನೋಡಿದ್ರಲ್ಲ, ಪಾಸ್ತಾ ಅನ್ರಿ, ಹುಳಿ ಒಳಗಿನ ಕಡುಬು ಅನ್ರಿ, ಯಾವ್ದನ್ರಿ ಬಹಳ ಫಾಸ್ಟು ಮತ್ತು ಡಿಫ್ರೆಂಟ್ ಟೇಸ್ಟು. ಯಾವಾಗಾರ ಒಂದ್ಸರಿ ಮಾಡಲಿಕ್ಕೆ ಬಹಳ ಚಲೋ. ಮತ್ತು ಹುಳಿ ಒಳಗಂತೂ ಎಲ್ಲ ಹಾಕಿರ್ತೀವಿ. ಮತ್ತು ಒಂದು ಚೂರು ಮ್ಯಾಲೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂದು ಬಿಟ್ರೆ ಏನು ಹೇಳಿರಿ, 4-5 ಚಪಾತಿ ನಮ್ಗೆ ಗೊತ್ತಿರ್ಲಾರ್ದ ಬಟ್ಟೆ ಒಳಗೆ ಹೋಗ್ತಾವ. ಭಾರಿ ಟೇಸ್ಟ್ ಆಗ್ತದ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಮತ್ತು ನೀವು ಹೆಂಗೆ ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.